ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲು ಜನರು ಸಜ್ಜಾಗಿ ಎಲ್ಲೆಡೆ ಹಬ್ಬದ ಸಡಗರ ಮನೆ ಮಾಡುತ್ತಾರೆ. ಮಕರ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಇದಾಗಿದ್ದು, ಈ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಹೌದು, ಸುಗ್ಗಿಯ ಸಂಕ್ರಾಂತಿಯಂದು ಸೂರ್ಯನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವಾಗಿದೆ. ಈ ದಿನವನ್ನು ಕೃಷಿಕರು ಬೆಳೆಗಳನ್ನು, ತರಕಾರಿಗಳ ಬೆಳವಣಿಗೆ ಹಾಗೂ ನವ ಚೈತನ್ಯವನ್ನು ಸೂಚಿಸುತ್ತದೆ. ಕೃಷಿಕರ ಧಾನ್ಯಗಳನ್ನು ಸಂತೋಷದಿಂದ ಗೌರವಿಸುತ್ತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಪತಂಗ ಹಾರಿಸುವ ಸಂಪ್ರದಾಯವೂ ಕೂಡ ವಿಶೇಷವಾಗಿದೆ. ಸಂಕ್ರಾಂತಿಯು ಹಬ್ಬದ ಜೊತೆಗೆ ಹೊಸ ವರ್ಷದ ಪ್ರಾರಂಭದ ಸೂಚನೆಯನ್ನು ನೀಡುತ್ತದೆ. ಹಬ್ಬವನ್ನು ನಮ್ಮ ಮನಸ್ಸುಗಳನ್ನು ಶುಭಕಾಮನೆಗಳೊಂದಿಗೆ ತುಂಬಿಸುವುದಕ್ಕಾಗಿ ನಾವು ಹತ್ತಿ ತಂಪಾದ ತಿನಿಸುಗಳನ್ನು ಮಾಡುತ್ತೇವೆ ಮತ್ತು ಕುಟುಂಬದ ಜೊತೆಗೂಡಿ ಹಬ್ಬವನ್ನು ಹರ್ಷದಿಂದ ಆಚರಿಸುತ್ತೇವೆ. ಹೆಚ್ಚು ಮಂದಿಗೆ ಸಂಕ್ರಾಂತಿ ಕೃಷಿಕರ ಹಬ್ಬ ಎಂದು ಕರೆದೊಯ್ಯಲ್ಪಡುತ್ತದೆ. ನವಚೇತನದ ಸಾಂಸ್ಕೃತಿಕ ಬದ್ಧತೆಯನ್ನು ಪ್ರತಿಬಿಂಬಿಸುವ ಈ ಹಬ್ಬವು ಆರೋಗ್ಯದ ದೃಷ್ಟಿಯಿಂದಲೂ ಮಹತ್ವವನ್ನು ಹೊಂದಿದೆ. ಹಣ್ಣು ಮತ್ತು ಎಲ್ಲ ತರಹದ ತರಕಾರಿ ಊಟ, ಎಳ್ಳು, ಬೆಲ್ಲನ್ನು ಸೇವಿಸುವುದರಿಂದ ದೇಹವು ಶಕ್ತಿಶಾಲಿಯಾಗುತ್ತದೆ. ಹಾಗಾಗಿ ಸಂಕ್ರಾಂತಿ ಹಬ್ಬವು ಆಚರಿಸಲು ಹುಬ್ಬಳ್ಳಿಯ ನವನಗರದ ಪ್ರಜಾನಗರದಲ್ಲಿರುವ ಶ್ರೀ ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ. ಇಲ್ಲಿ ಸನಾತನ ಧರ್ಮದಲ್ಲಿರುವ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟ ಆಚರಿಸುತ್ತಿದ್ದಾರೆ. ಇಂದು ಮಕರ ಸಂಕ್ರಾಂತಿ ಹಬ್ಬವನ್ನು ವೈಭವದಿಂದ ಪ್ರಜಾನಗರದ ಮಹಿಳಾ ಮಂಡಲ ಹಾಗೂ ಯುವಕರು ಮತ್ತು ಮಕ್ಕಳು ಸೇರಿಕೊಂಡು ಅಧ್ಯಕ್ಷರಾದ ಶ್ರೀ ಬಸವರಾಜ್ ಇಂಗಳಹಳ್ಳಿ ಹಾಗೂ ಉಪಾಧ್ಯಕ್ಷರಾದ ಶಂಕರ್ ಗುರವ ಸರ್ ಅವರು ಸಂಘದ ಸದಸ್ಯರನ್ನು ಕೂಡಿಕೊಂಡು ವಿಶ್ವಾಸದಿಂದ ಕಾರ್ಯಕ್ರಮ ಶ್ರೀ ಸರ್ವಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಮಹಿಳಾ ಮಂಡಳಿಯವರು ಯಾವುದೇ ಕಾರ್ಯಕ್ರಮ ಮಾಡಿದರೂ ಅಚ್ಚುಕಟ್ಟಾಗಿ ಪ್ರಜಾನಗರದ ಎಲ್ಲ ಸದಸ್ಯರು ಒಂದಾಗಿ ನೃತ್ಯ ಮತ್ತು ಸಾಂಸ್ಕೃತಿಕ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡುವುದರೊಂದಿಗೆ ಹೊಸ ಸುಗ್ಗಿಯ ಮತ್ತು ವರ್ಷವನ್ನು ಆಚರಿಸಲಾಯಿತು.
ಅಡಿಗೆ ಮನೆಯ ಕೈ ಬಟ್ಟೆಯು ಸೆರಗು, ಸಂತೆ ತೋಟದಲ್ಲಿ ಚೀಲವೇ ಸೆರಗು, ಹಳ್ಳಿಗರಚಿಯ ಸಿಂಬೆಯು ಸೆರಗು, ಗಾಯಕ್ಕೆ ಕಟ್ಟಲು ಬೇಕಿ ಸೆರಗು, ಸೆರಗು 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 ಸೆರಗೆ ಇದು ನಿನ್ನಯ ಮೆರುಗು, ಸೆರಗೆ ಇದು ನಿನ್ನಯ ಮೆರುಗು, ಪ್ರಾಣ ರಕ್ಷಣೆಗೆ ಬೇಕಿ ಸೆರಗು, ಕೂಸಿಗೆ ಹೊದಿಸಲು ಹೊದಿಕೆಗೆ ಸೆರಗು, ಮಗುವಿಗೆ ಹಾಸಲು ಮೆತ್ತನೆ ಸೆರಗು, ಕಣ್ಣನ್ನು ಬೆಚ್ಚಗೆ ಮಾಡುವ ಸೆರಗು, ಸೆರಗು 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 ಸೆರಗೆ ಇದು ನಿನ್ನಯ ಮೆರುಗು, ಸೆರಗೆ ಇದು ನಿನ್ನಯ ಮೆರುಗು, ಮಡಿಲನು ತುಂಬಲು ಚಂದದ ಸೆರಗು, ಗಾಳಿಯ ಬೀಸಲು ಬೇಕು ಈ ಸೆರಗು, ಕುಚ್ಚನು ಕಟ್ಟಲು ಅಂದದ ಸೆರಗು, ಸೀರೆಯ ಅಂದವ ಹೆಚ್ಚಿಸೋ ಸೆರಗು, ಸೆರಗು 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 ಸೆರಗೆ ಇದು ನಿನ್ನಯ ಮೆರುಗು, ಸೆರಗೆ ಇದು ನಿನ್ನಯ ಮೆರುಗು, ನಾಚಿಕೆಯಲ್ಲಿ ಬಾಯಿ ಮುಚ್ಚಲು ಸೆರಗು, ಜಗಳವಾಡಲು ಸೊಂಟಕ್ಕೆ ಸೆರಗು, ಬಾಗಿನ ನೀಡಲು ಚಂದದ ಸೆರಗು, ಫ್ಯಾಷನ್ ಶೋನಲ್ಲಿ ಹರಡುವ ಸೆರಗು, ಸೆರಗು 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 ಸೆರಗು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿವಿಧ ತರಹದ ಅಡುಗೆಯನ್ನು ತಯಾರಿಸಿ ಸಂತೋಷದಿಂದ ಹಾಡು ಹಾಡುವ ಮುಖಾಂತರ ಹೊಲ ಗದ್ದೆಗಳಲ್ಲಿ ಎಲ್ಲರೂ ಸೇರಿ ಭೋಜನಕೂಟಕ್ಕೆ ಸಜ್ಜಾಗಿ ಆಚರಿಸಲಾಯಿತು. ಸಂಕ್ರಾಂತಿ ಪ್ರಯುಕ್ತವಾಗಿ ಬಂದಂತಹ ಎಲ್ಲಾ ಕುಟುಂಬದ ಸದಸ್ಯರು ಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಜಾನಗರದ ಎಲ್ಲರೂ ಸೇರಿಕೊಂಡು ಹಬ್ಬವನ್ನು ಆಚರಿಸುತ್ತೇವೆ ಎಂದು ಸಂಕ್ರಾಂತಿ ಹಬ್ಬದ ಕುರಿತು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಶಂಕರ್ ಗುರವ್ ಅಂತ ಹೇಳಿ ಶ್ರೀ ಸರಸ್ವತಿ ವಿನಾಯಕ ದೇವಸ್ಥಾನ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಲ್ಲಿ
ಯಾವುದೇ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಯುತ್ತವೆ. ಹಾಗೂ ಇವತ್ತಿನ ಕಾರ್ಯಕ್ರಮ ಮಕರ ಸಂಕ್ರಾಂತಿ ಹಬ್ಬದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಹಿಳಾ ಮಂಡಳಿಯವರು ಒಳ್ಳೆಯ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಇವತ್ತು ಎಳ್ಳು ಬೆಲ್ಲದ ಮಹತ್ವವೇನೆಂದರೆ ಎಳ್ಳು ಬೆಲ್ಲ ತೆಗೆದುಕೊಂಡು ಎಲ್ಲರೂ ಸಂತೋಷವಾಗಿರುವುದು, ಒಳ್ಳೆಯದನ್ನು ಮಾತನಾಡುವುದು ಮಾಡಬೇಕು. ಅದಕ್ಕಾಗಿ ಹಿರಿಯರು ಹೇಳುವಂಗೆ ಬೆಳಗಾಗಿ ನಾನು ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳು ಗುಮ್ತಾಯಿ ಎದ್ದೊಂದು ಗಳಿಗೆ ನೆನೆದೇನ ಎಂಬ ಅಭಿಪ್ರಾಯ ಇಟ್ಟುಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ಈ ಪ್ರಜಾನಗರದೊಳಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಅದಕ್ಕಾಗಿ ಈ ಕಾರ್ಯಕ್ರಮ ಹಿಂಗೆ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ನಾನು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಾವು ಇಲ್ಲಿ ಸಂಕ್ರಾಂತಿ ಹಬ್ಬವನ್ನು ಕನಿಷ್ಠ 300 ಮಹಿಳೆಯರು ಮತ್ತು ಒಂದು 200 ಮಂದಿ ಪುರುಷರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಏನಪ್ಪ ಅಂದ್ರೆ ಭೋಜನದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡಿಕೊಂಡು ನಾವು ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂತೋಷದಿಂದ ಈ ಪ್ರಜಾನಗರದಲ್ಲಿ ಆಚರಿಸುತ್ತಿದ್ದೇವೆ ಎಂದು ಹೇಳಲು ಬಹಳ ಸಂತೋಷ ಎನಿಸುತ್ತದೆ. ಹೀಗೆ ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಗಳು ಚಿಕ್ಕ ಮಕ್ಕಳಿಗೆ ತಿಳಿಸಿಕೊಡುವಂಥ ಒಳ್ಳೆಯ ಕಾರ್ಯಕ್ರಮ ಆಗಬೇಕು. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು ಎಂಬ ಅಭಿಪ್ರಾಯದ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಹೀಗೆ ಎಲ್ಲರೂ ಪ್ರಜಾನಗರದ ಸಾರ್ವಜನಿಕರು ಬಹಳ ಸಂತೋಷದಿಂದ ಸಹಕಾರವನ್ನು ಕೊಡುತ್ತಿದ್ದಾರೆ. ಅವರಿಗೆಲ್ಲರೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮ್ಮ ಈ ಪ್ರಜಾನಗರದಲ್ಲಿ ಹಿಂದೂ ಸಂಸ್ಕೃತಿಯನ್ನು ಬೆಂಬಲಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಮಹಿಳಾ ಸಹೋದರಿಯರು ಮೇಲಿನ ಮೇಲೆ ಮಾಡ್ತಾ ಇರ್ತಾರೆ. ಇವು ಹಳೆಯ ಕಾರ್ಯಕ್ರಮಗಳು ಈಗಿನ ಕಾರ್ಯಕ್ರಮ ಥರ ಡಿಸ್ಕೋ ಡ್ಯಾನ್ಸು, ಡಿಜಿಯಿಂದ ಕುಣಿದು ಇಂಥವು ಯಾವುದೂ ಇಲ್ಲ. ಹಳೆಯ ಸಂಪ್ರದಾಯಗಳನ್ನು, ಹಳೆಯ ಹಬ್ಬಗಳನ್ನು ನೆನಪಿಸುವಂಥ, ಮುಂದಿನ ಪೀಳಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಹೆಚ್ಚಿನ ಜನ ಮತ್ತು ಇಲ್ಲೆಲ್ಲ ಸಮಾನತೆಯಿಂದ ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡುವುದರಿಂದ ಇಲ್ಲಿ ಹೆಚ್ಚಿನ ಒಂದು ಜನ ಸೇರಿ ಮಹಿಳೆಯರು, ಸಹೋದರಿಯರೆಲ್ಲ ಸೇರಿ ಕಾರ್ಯಕ್ರಮ ನಿರ್ವಹಿಸ್ತಾರೆ. ಇಂಥ ಕಾರ್ಯಕ್ರಮ ಮೇಲಿನ ಮೇಲೆ ಬರ್ತಾ ಇದ್ದಾವೆ. ನೀವು ದಯವಿಟ್ಟು ಬಂದು ಇದನ್ನು ವೀಕ್ಷಣೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಧಿ ದೇಶಪಾಂಡೆ ಅಂತೇಳಿ ಪ್ರಜಾನಗರಕ್ಕೆ 2014ರಿಂದ ನಾವು ನೋಡ್ಲಿಕ್ಕೆ ಇಲ್ಲಿ ಎಲ್ಲ ಸದಸ್ಯರು ಭಾಳ ಏನಂತಾರೆ ಎನರ್ಜೆಟಿಕ್. ನಮ್ಮಂಥ ಯಂಗ್ ಜನ್ರೇಷನಿಗೆ ಇವರೊಂದು ಸ್ಫೂರ್ತಿ, ಐಡಲ್ ಅಂತ ನಾವು ಇಟ್ಕೋಬೋದು. ಅವ್ರನ್ನ ಇಟ್ಕೊಂಡು ಇವ್ರು ಹೆಂಗೆ ನಡೆಸ್ಲಿಕತ್ತಾರ ಹಂಗೆ ಮುಂದೆ ನಾವು ಎಲ್ಲ ನಡ್ಸ್ಕೊಂಡು ಹೋಗ್ಬೋದು. ಎಲ್ಲ ಕಾರ್ಯಕ್ರಮಗಳನ್ನು ಹಿಂಗೆ ಉತ್ಸಾಹದಿಂದ ಮಾಡ್ತಾರೆ. ಇಲ್ಲೇ ಕಾರಣೀಭೂತರು ಇವರಿಂದ ನಮ್ಗೆ ಎಲ್ಲಾನು ಒಂದು ಮೆಸೇಜ್ ಹಾಕ್ತಾರೆ, ಹಿಂಗೆ ಬರ್ರಿ ಇಷ್ಟೊತ್ತಿಗೆ ಈ ಡ್ರೆಸ್ ಕೋಡ್ ಅಂತೇಳಿ ನೋಡ್ಬೋದು. ಇಲ್ಲೆಲ್ಲ ಇವ್ರು ಮಾಡಿರೋಂಥ ಮ್ಯಾನೇಜ್ಮೆಂಟಿಂದ ನಾವೆಲ್ಲರೂ ಇಲ್ಲಿ ರೆಡಿಯಾಗಿ ಬಂದಿದ್ದೀವಿ. ಇವ್ರು ಹಾಕಿಕೊಟ್ಟಿರೋಂಥ ದಾರಿ ನಮಗೂ ಮುಂದೆ ದೀಪ ಆಗಲಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 14 ನಮ್ಮದು ಸನಾತನ ಧರ್ಮದ ಮೊದಲನೇ ಹಬ್ಬ ಅನ್ಕೋಬೇಕು. ಅದನ್ನು ನಾವು ತಪ್ಪಿಸ್ಲಾರ್ದೇ ನಮ್ಮ ಪ್ರಜಾನಗರದ ಎಲ್ಲ ಸಮಸ್ತ ಜನರು ಸೇರಿಕೊಂಡು ನಾವು ಉತ್ಸಾಹದಿಂದ ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿವಿ. ನಮ್ಮ ಧರ್ಮದ ಬಗ್ಗೆ ಹೆಂಗಿರಬೇಕು, ಏನಿರಬೇಕು ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಈಗಿಂದನೇ ಒಂದು ಫೌಂಡೇಶನ್ ಹಾಕ್ಲಿಕ್ಕತ್ತೀವಿ. ನಮ್ಮ ಪ್ರಜಾನಗರ ಜನರಿಗೆ ಎಲ್ಲ ಅನುಭವ ಚಲೋ ಆಗಲಿ ಅಂತೇಳಿ ನಾವು ಇಲ್ಲಿಂದ ಆ್ಯಕ್ಚುಲಿ ಇಲ್ಲಿ ನಾವು ಒಂದು ತೋಟಕ್ಕೆ ಬಂದಿದ್ದೀವಿ. ಇವತ್ತು ಮಕ್ಕಳಿಂದ ನಾವು ಎಳ್ಳು ಬೆಲ್ಲ ಕೊಡಿಸೋ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ಎಳ್ಳು ಬೆಲ್ಲ ಕೊಡಿಸೋದು ಏನು ಅಂತೇಳಿ ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನಾವು ಹಿರಿಯರಿಗೆ ಯಾವ ಥರ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡ್ಬೇಕನ್ನುವಂಥದ್ದು ಒಂದು ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀವಿ ತೋಟಕ್ಕೆ. ಎಲ್ಲರೂ ಈಗ ಒಳ್ಳೆ ಒಳ್ಳೆ ಭೋಜನವನ್ನು ಸವಿತಾ ಇದ್ದೀವಿ. ನೀವು ಅದನ್ನ ನೋಡ್ಬೋದು. ನಮ್ಮ ಸಂಕ್ರಾಂತಿ ಹಬ್ಬದ ವಿಶೇಷತೆ ಇದೆ. ನೋಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ಲದಂಗ ಇರೋಣ. ನಾವೆಲ್ಲ ಪ್ರಜಾನಗರದವರು ಯಾರು ಜಾತಿ ಧರ್ಮವನ್ನ ಲೆಕ್ಕಿಸದೆ ನಾವೆಲ್ಲರೂ ಸಮಾನ ರೀತಿಯಿಂದ ಎಲ್ಲ ಹಬ್ಬಗಳನ್ನು, ಇದು ಒಂದೇ ಹಬ್ಬ ಅಲ್ಲ, ಆಗಸ್ಟ್ 15 ಆಗಿರ್ಬೋದು, ಜನವರಿ 26 ಆಗಿರ್ಬೋದು, ಆಮೇಲೆ ಗಣೇಶ ಚತುರ್ಥಿ ಆಗಿರ್ಬೋದು, ಗಣಪತಿ ಹಬ್ಬ ಆಗಿರ್ಬೋದು, ಬೇಕಾದ ಎಲ್ಲ ಹಬ್ಬಗಳನ್ನ ನಮ್ಮ ಪ್ರಜಾನಗರದ ನಾಗರಿಕರು ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗನಿಯರು ಎಲ್ಲರೂ ಕೂಡಿಕೊಂಡು ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಇಲ್ಲಿ ಸಂಕ್ರಮಣ ಈಗ ನಾವೆಲ್ಲರೂ 4 ಮಂದಿ ಒಂದೊಂದು ಟೈಪ್ ಪದಾರ್ಥಗಳನ್ನ ಹಂಚಿಕೊಂಡು, ಒಬ್ರು ಚಪಾತಿ ಆಗಿರ್ಬೋದು, ಒಬ್ರು ಪಲ್ಯ ಆಗಿರ್ಬೋದು, ಒಬ್ರು ಮಾದ್ಲಿ ಆಗಿರ್ಬೋದು, ಒಬ್ರು ಹೋಳಿಗೆ ಆಗಿರ್ಬೋದು, ಒಬ್ರು ಸೌತೆಕಾಯಿ ಪಚಡಿ ಆಗಿರ್ಬೋದು, ಹೀಗೆ ಎಲ್ಲರೂ ಹಂಚಿಕೊಂಡು ನಾವೆಲ್ಲ ತೆಗೆದುಕೊಂಡು ಬಂದು ಸಂತೋಷದಿಂದ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಿ ನಾವು ಊಟ ಮಾಡಿ ಸಂತೋಷದಿಂದ ಇರ್ತೇವೆ. ಗಿಡ ಗಿಡಕ ಹಾರಿ ಕೈ ಮಾಡಿ ಕರೆದು ಹಾಡ್ಯಾವ ಹಕ್ಕಿ ಬಳಗ. ಸಂಕ್ರಾಂತಿ ಬಂತು ಸಡಗರ ತಂತು ಉಸಿರಳ್ಳು ಬೆಲ್ಲದೊಳಗ. ಸಂಕ್ರಾಂತಿ ಬಂತು ಸಡಗರ ತಂತು ಉಸಿರಳ್ಳು ಬೆಲ್ಲದೊಳಗ. ಸಂಕ್ರಾಂತಿಯ ಶುಭಾಶಯಗಳು ತಮಗೆಲ್ಲ.
ಪ್ರತಿಯೊಂದು ಮನೆಗಳಲ್ಲಿ ಈ ಮಕರ ಸಂಕ್ರಾಂತಿಯಂದು ಎಳ್ಳು ಬೆಲ್ಲಗಳನ್ನು ತಯಾರಿಸಿ ಅಕ್ಕಪಕ್ಕದವರಿಗೆ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಜೀವನದಲ್ಲಿ ಸಿಹಿಯೇ ತುಂಬಿರಲಿ ಎಂದು ಹಾರೈಸುತ್ತಾ ವರ್ಷದ ಮೊದಲ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರಿದರು.